ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೋಭಾ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನೇನೆಲ್ಲ ಇರುತ್ತೆ ಅಂದರೆ, ಆ್ಯಕ್ಚುಲಿ ಇವತ್ತು ನನ್ನ ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಸೊ ನಮ್ಮ ಮನೆಯಿಂದ ಅಮ್ಮ ಮನೆಗೆ ಸ್ಯಾಟರ್ಡೇ ಆಗಿದೆ ಅಲ್ವಾ, ಸೊ ಹಂಗಾಗಿ ನಾನು ಇವತ್ತು ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ, ಹಾಗೆ ಕಮೆಂಟ್ ಆ್ಯಂಡ್ ಜೊತೆಗೆ ಲೈಕ್ ಕೂಡ ಕೊಡಿ ಇಷ್ಟ ಆದರೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಹೇಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ನೋಡ್ಕೊಂಡು ಬಂದ್ರಲ್ವ, ನನಗೆ ಅಷ್ಟೊಂದು ಚೆನ್ನಾಗಿ ರಂಗೋಲಿ ಹಾಕೋಕ್ಕೆ ಬರಲ್ಲ, ಆದರೂ ಹಾಕಿದ್ದೀನಿ ಸಿಂಪಲ್ಲಾಗಿ ನೋಡಿ. ಹಾಗೆ ಇವತ್ತು ಸ್ಯಾಟರ್ಡೇ ಅಲ್ವಾ, ಸೊ ಹಂಗಾಗಿ ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಬೆಡ್ಶೀಟ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಬಿಸಿಲಿಗೆ ಹಾಕಿ, ನನ್ನ ಪ್ಲ್ಯಾಂಟ್ ನೋಡಿ ಎಷ್ಟು ಕ್ಯೂಟಾಗಿದೆ. ಸೊ ಪ್ಲ್ಯಾಂಟ್ನೆಲ್ಲ ಸ್ವಲ್ಪ ನೀರು ಹಾಕಬೇಕಿತ್ತು, ಒಣಗೋಗೋದಂಗಾಗಿತ್ತು. ಅದಕ್ಕೆಲ್ಲ ಸ್ವಲ್ಪ ನೀರು ಹಾಕಿದ್ದೆ. ಜಾಸ್ತಿ ನೀರು ಹಾಕಬಾರ್ದಂತೆ ಇದಕ್ಕೆ, ತೊಗೊಂಡವಾಗಲೇ ಹೇಳಿದರು. ಆಮೇಲೆ ಔಟ್ಸೈಡ್ ನನ್ನ ವಿಂಡೋಗೆ ಒಂದು ಲೀಫ್ದು ಇದಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಈ ಥರ ಗ್ರೀನರಿಯಾಗಿ ಇಟ್ಕೋಬೇಕು ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನು ಈ ಥರ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಆಚೆಯಿಂದ ಬಂದವ್ರಿಗೆ ಆಚೆನೇ ಚೆನ್ನಾಗಿ ಕಾಣಿಸಿದ್ರೆ ಒಳಗೆ ಬರೋ ದೃಷ್ಟಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆಚೆ ಚೆನ್ನಾಗಿ ಇಟ್ಕೋಬೇಕು ಅಂತ. ಇದು ನಂದು ಇಂಡೋರ್ ಪ್ಲ್ಯಾಂಟ್, ಇದು ಅಂದರೆ ನಂಗೆ ತುಂಬ ಇಷ್ಟ. ಇದು ಲಕ್ಕಿ ಬಂಬು ಗಿಡ ಅಂತ ಹೇಳ್ತಾರೆ. ಇದಕ್ಕೂ ಅಷ್ಟೇ 3 ಡೇಸ್ಗೆ 4 ಡೇಸ್ಗೆ ಒಂದ್ಸತಿ ನಾನು ನೀರು ಹಾಕ್ತೀನಿ. ಇದನ್ನು ನಾನು ಫ್ರಿಜ್ ಮೇಲೇ ಇಟ್ಕೊಂಡಿದ್ದೀನಿ, ಹಾಗಾಗಿ ಇದಕ್ಕೆ ನಾನು 3-4 ಡೇಸ್ಗೆ ಒಂದ್ಸತಿ ಅಷ್ಟೇ ನೀರು ಹಾಕ್ತೀನಿ. ಇದು ತುಂಬ ಚೆನ್ನಾಗಿದೆ, ಗ್ರೀನಾಗಿ. ತುಂಬ ದಿನ ಆಯಿತು ತೊಗೊಂಡು, ಬಟ್ ಇದು ಹಾಳಾಗಿಲ್ಲ. ಬಟ್ ನೀರಲ್ಲೇ ಬರುತ್ತೆ ಇದು, ಯಾವುದೇ ಮಣ್ಣಾಗಲಿ ಏನೂ ಬೇಕಾಗಿಲ್ಲ ಇದಕ್ಕೆ ಮೇ ಬಿ ನಾನು 200 ರುಪೀಸ್ ಸಮಥಿಂಗ್ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು, ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ. ಮನೆಯಲ್ಲೇ ಆ್ಯಕ್ಚುಲಿ ಜಾಸ್ತಿ ಗಿಡಗಳನ್ನ ಇಡಬೇಕು ಅಂತಾರೆ, ಹಾಗಾಗಿ ನನಗೆ ಜಾಸ್ತಿ ಗಿಡಗಳನ್ನ ಇಟ್ಟಿದ್ದೀನಿ. ಈ ಫ್ರಿಜ್ ಮೇಲಂತೂ ನನ್ನ ಮಕ್ಕಳು ಏನೇನು ಬೇಕು, ಚಾಕ್ಲೇಟು, ಮೆಹಂದಿ ಎಲ್ಲ ತೊಗೊಂಡ್ಬಂದು ಇಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಮನೆ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ. ಟೀಪಾಯಿ ಎಲ್ಲ ಒರೆಸಿ ವಾರಕ್ಕೆ ಒಂದು ಸತಿ ಆದರೂ, ನಾವು ವಾರ ಮಾಡೋ ದಿನ ಆದರೂ ಮನೆಯನ್ನು ಕ್ಲೀನಾಗಿ ಇಟ್ಕೋಬೇಕು ಅಂತ ತಾನೇ ವಾರ ಅಂತ ಕರೆಯೋದು. ದೇವ್ರ ಪೂಜೆ ಜೊತೆಗೆ ಮನೆಯೂ ಕ್ಲೀನ್ ಆಗಬೇಕು ಅಂತ ಹೇಳ್ಬಿಟ್ಟು ದೊಡ್ಡವರು ವಾರ ಮಾಡಲಿಕ್ಕೆ ಅಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ವಾರನ ಎಲ್ಲ ಮನೆ ಕ್ಲೀನಾಗಿ ಎಲ್ಲ ಕಡೆಯೂ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಆಮೇಲೆ ದೇವ್ರಿಗೆ ಪೂಜೆ ಮಾಡೋದ್ರಿಂದ ನಾವು ಮನೆಗೂ ಒಳ್ಳೆಯದು, ಮನಸ್ಸಿಗೂ ಒಳ್ಳೆಯದು, ಜೊತೆಗೆ ನೋಡೋರಿಗೂ ಚೆನ್ನಾಗಿ ಕಾಣುತ್ತೆ, ಸ್ವಚ್ಛತೆಯಿಂದ ಇರುತ್ತೆ. ಸೊ ಹಾಗಾಗಿ ಇವತ್ತು ವಾರ ಅಂದ್ಬಿಟ್ಟು ನಾನು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆಚೆ ಕಡೆ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೆ, ಹಾಗಾಗಿ ರಗ್ಗು ಬೆಡ್ಶೀಟೆಲ್ಲ ಹಾಕಿ ಕೊನೆಗೆ ಟೀಪಾಯಿ ಎಲ್ಲ ಒರೆಸಿ ಟೀಪಾಯಿ ಎಲ್ಲ ಸರಿಗೆ ಇಟ್ಕೊಂಡೆ. ನೋಡ್ತಾ ಇರ್ಬೋದು, ನನ್ನ ಮಗ ಅಂತೂ ನಾನು ಏನು ಮಾಡಲಿಕ್ಕೂ ಬಿಡಲ್ಲ. ನಾನು ಏನು ಮಾಡ್ತೀನೋ ಅದಕ್ಕೆ ನಾನು ಮಾಡ್ತೀನಿ ಅಂತ ಬರ್ತಾನೆ. ನಾನು ಬಾಟ್ಲಲ್ಲಿ ಇಟ್ಟಿದ್ರೆ ಮತ್ತೆ ತಗೊಳ್ಳೋದು, ಮತ್ತೆ ಅವನದೇ ಜಾಗಕ್ಕೆ ಇಡ್ತಾನೆ. ನೋಡ್ತಾ ಇದ್ದೀರಲ್ಲ, ವೀಡಿಯೋ ಮಾಡ್ತಿರೋದಕ್ಕೆ ಈ ಥರ ಬಾಯಿ ಮೇಲೆ ಕೈ ಇಟ್ಕೊಂಡು ನಿಂತಿದ್ದಾನೆ. ನೋಡ್ತಾ ಇರ್ಬೋದು, ಅವನು ಒಂದು ನಿಮಿಷವೂ ಸುಮ್ಮನೆ ಇರೋದೇ ಇಲ್ಲ. ನಾನು ಎಲ್ಲೋಗ್ತೀನಿ ಅಲ್ಲಿಗೆ ಬರ್ತಾನೆ. ಆಮೇಲೆ ಈ ಥರ ಒಂದು ಇದಿದೆ, ಚಿಕ್ಕದು ಬೀರು ಥರ ಸ್ಟೋರೇಜಿಗೆ ಅಂತ ತಂದಿಟ್ಕೊಂಡಿದ್ವಿ. ಫಸ್ಟ್ ಆ್ಯಕ್ಚುಲಿ ಇದರಲ್ಲೇ ನಾವು ಬಟ್ಟೆ ಎಲ್ಲ ಇಡ್ತಾಯಿದ್ದೆ. ಇವಾಗ ಇದರಲ್ಲಿ ಬುಕ್ಸು, ಸ್ಟೇಷನರಿ ಐಟಮ್ಸು, ಜೊತೆಗೆ ನನ್ನ ಓದೋ ಬುಕ್ಸ್ಗಳು, ನಮ್ಮಮ್ಮ ಬುಕ್ಸು, ಬೇರೆ ಎಲ್ಲ ಥರ ಅಂದರೆ ಸ್ಟ್ರೈಟ್ನರು, ಆ ಥರ ಐಟಮ್ಸ್ನೆಲ್ಲ ನಾನು ಅದರೊಳಗೆ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಅಲ್ಲೂ ಸಹ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಇಲ್ಲೊಂದು ಬುಟ್ಟಿ ಥರ ಇದೆಯಲ್ಲ, ಇದರಲ್ಲಿ ಬರೀ ನಮ್ಮ ಅಪ್ಪ ಅಮ್ಮಗೆ ಬೇಕಾಗಿರೋಂಥ ಬೇಬಿ ಕ್ರೀಮ್ಸ್, ಪೌಡರ್ ಅದನ್ನೆಲ್ಲ ಇಟ್ಟಿದ್ದೀನಿ. ಇದು ನಂದು ಆಯಿಲು, ನಾನು ಇದನ್ನು ಹಚ್ತೀನಿ. ಅಮೃತ್ ನೋನಿ ಅವ್ರದ್ದು ರಿಚ್ ರೂಟ್ ಏರ್ ಆಯಿಲ್ನ ನಾನು ಹಚ್ಚೋದು, ಹಾಗಾಗಿ ಅದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ ಬೇಗ ಕೈಗೆ ಸಿಗಲಿ ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಮೇ ಬಿ ಒಂದು 9 to 9:50 ಆಗೋಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಬೇಗ ಮಾಡೋಣ ಅಂತ ಅಂದ್ಕೊಂಡ್ರೆ ಪಾಪು ಇರೋದ್ರಿಂದ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ಯಾನ್ ಕೂಡ ಕ್ಲೀನ್ ಮಾಡೋದಿತ್ತು.
ಫ್ಯಾನು, ದಿವಾನ್ ಕಾಟು ಎಲ್ಲ ಪ್ರತಿಯೊಂದೂ ಕ್ಲೀನ್ ಮಾಡಬೇಕಾಗಿತ್ತು. ಹಾಗಾಗಿ ಒಬ್ಬಳೇ ಅಲ್ವಾ, ಹಾಗಾಗಿ ಎಲ್ಲ ಕ್ಲೀನಾಗಿ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಲಾಸ್ಟಿಗೆ ಹೇಗೆ ಕಾಣುತ್ತೆ ಅಂತ ನಾನು ಒಂದು ವಿಡಿಯೋ ಕೂಡ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಎಲ್ಲ ಒರೆಸಿದ ಮೇಲೆ ಹೀಗೆ ಕಾಣುತ್ತೆ. ಆ್ಯಕ್ಚುಲಿ ಆ ಟ್ಯಾಬ್ಲೆಟ್ಸು ನನ್ನದೇ ಸ್ವಲ್ಪ ಪೇಯ್ನ್ ಇತ್ತು ಕಾಲು ಮಂಡಿ ಹತ್ರ, ಹಾಗಾಗಿ ಎಲ್ಲಿ ಹೊಡ್ಕೊಂಡಿದ್ದೆ ಅಂತ ಗೊತ್ತಿಲ್ಲ, ಬಟ್ ಪೇಯ್ನ್ ಇತ್ತು ಅಂದ್ಬಿಟ್ಟು ನಾನು ಟ್ಯಾಬ್ಲೆಟ್ಸ್ ತೊಗೊಂಡು ಬಂದಿದ್ದೆ. ಬಟ್ ತಿಂದೇ ಇಲ್ಲ, ತೊಗೊಂಡು ಬಂದಿರೋದಷ್ಟೇ ಹಾಗೆ ಇಟ್ಟಿದ್ದೀನಿ. ಈಗ ರಿಮೋಟು, ಕೀ ಏನು ಎಸೆನ್ಷಿಯಲ್ ಬೇಗ ಬೇಕು ಅದನ್ನು ಮಾತ್ರ ಮೇಲಿಟ್ಕೊಂಡಿದ್ದೀನಿ. ಆಮೇಲೆ ಈ ಕಾಟಂತೂ ನನ್ನ ಮಗ ತುಳಿದು ಸುಮ್ಮನೆ ಹಾಳು ಮಾಡಿಡ್ತಿರ್ತಾನೆ. ಏನೇ ತಿನ್ನಬೇಕಂದ್ರೂ ಇದ್ರ ಮೇಲೆ ತಿಂತಾನೆ. ಹಾಗಾಗಿ ಅದನ್ನು ಸ್ವಲ್ಪ ಧೂಳೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ನೀವು ವಾರಕ್ಕೊಂದ್ಸತಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೋತೀರಾ ಅನ್ನೋದಾದರೆ ಕಮೆಂಟ್ ಮಾಡಿ. ಹಾಗೆ ಯಾವ ಥರ ವೀಡಿಯೋ ಬೇಕು ಅಂತ ನಿಮಗೆ ಅನಿಸಿದ್ರೆ ನನ್ನ ಕಡೆಯಿಂದ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಆ ಥರ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಈಗ ನೋಡ್ತಾ ಇರ್ಬೋದು, ನಾನು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಬರ್ತಾ ಇರೋದನ್ನು. ಫ್ಯಾನ್ ನೋಡಿ ತುಂಬ ಗಲೀಜಾಗಿ ಹೋಗಿದೆ. ಇದು ಎಷ್ಟು ವೈಟ್ ಇದೆ ಅಂದರೆ ತುಂಬ ವೈಟ್, ಬಟ್ ಅದು ಧೂಳಿಗೆ ಅದು ಅಷ್ಟು ಕರೆ ಆಗಿದೆ. ಸೊ ಕೊನೆಗೆ ನಾನು ತೋರಿಸ್ತೀನಿ, ನಾನು ಕ್ಲೀನ್ ಮಾಡಾದಮೇಲೆ ಅದು ಯಾವ ಕಲರ್ ಆಗಿದೆ ಅಂತ ಹೇಳ್ಬಿಟ್ಟು. ಇದನ್ನು ಆ್ಯಕ್ಚುಲಿ ನಾವು ತೊಳೆದು ಮೇಲಿಟ್ಟಿದ್ವಿ. ನನ್ನ ಫ್ರೆಂಡ್ಗೆ ಸ್ವಲ್ಪ ಬೇಕಿತ್ತು ಅಂದ್ಬಿಟ್ಟು ನಾವು ಕೊಟ್ಟಿದ್ದು. ಅಲ್ಲಿಂದ ಮತ್ತೆ ಇದು ಇಲ್ಲೇ ಇದೆ, ಮೇಲೆ ಎತ್ತಿಟ್ಟಿಲ್ಲ. ಆಲ್ಮೋಸ್ಟ್ ಫ್ಯಾನು ರೂಮಲ್ಲೂ ಹಾಲಲ್ಲೂ ಇರೋದ್ರಿಂದ ಇದೇನು ಯೂಸ್ ಇಲ್ಲ, ಆದರೂ ಇಲ್ಲೇ ಇಟ್ಕೊಂಡಿದ್ದೀವಿ. ಜೊತೆಗೆ ಸ್ಕರ್ಟನ್ಗಳನ್ನ ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ಬಟ್ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಸ್ಕರ್ಟನ್ನೇನು ಕ್ಲೀನ್ ಮಾಡಲಿಲ್ಲ. ನಮಗೆ ಬೆಳಕಿನ ಇದು ತುಂಬ ಚೆನ್ನಾಗಿದೆ, ಕತ್ಲೆ ಅನಿಸೋದಿಲ್ಲ, ಏನಿಲ್ಲ. ಇದು ಸ್ಕ್ರೀನ್ ಹಾಕಿದ್ದಲ್ಲೇ ಮಲ್ಕೊಳ್ಳೋಕ್ಕೆ ಆಗೋದಿಲ್ಲ, ಫುಲ್ ಬೆಳಕಿರುತ್ತೆ. ಹಂಗಾಗಿ ಆಲ್ಮೋಸ್ಟ್ ನಾನು ಜಾಸ್ತಿ ಮಲ್ಕೊಳ್ಳುವಾಗ ಸ್ಕ್ರೀನ್ ಹಾಕೇ ಇರ್ತೀನಿ. ಈಗ ನೋಡ್ತಾ ಇರ್ಬೋದು, ಎಲ್ಲ ಫ್ರಿಜ್ ಮೇಲೂ ಕ್ಲೀನ್ ಮಾಡಿದ್ದಾಯಿತು, ಸಿಂಕ್ ಕ್ಲೀನ್ ಮಾಡಿದೆ. ಜೊತೆಗೆ ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಅಮ್ಮ ಮನೆಗೆ ಹೊರಟ್ವಿ. ಅಲ್ಲಿಂದ ಹೋಗ್ತಾ ಗಿರಿಯಾಸ್ ಕಾಣಿಸ್ತಿತ್ತು. ಆ್ಯಕ್ಚುಲಿ ಆಟೋದಲ್ಲೇ ಹೊರಟ್ವಿ. ಯಾವಾಗೂ ಹೋಗ್ತಿದ್ದಿದ್ದು ರೂಟು ರಾಜಾಜಿನಗರ್ ಕಡೆಯಿಂದ, ಬಟ್ ಇವತ್ತು ಮಲ್ಲೇಶ್ವರಂ ಕಡೆಯಿಂದ ಹೊರಟ್ವಲ್ವ, ಹಾಗಾಗಿ ಗಿರಿಯಾಸ್ ಹತ್ರ ನಿಲ್ಲಿಸಿದ್ರು ಅಂದ್ಬಿಟ್ಟು ಅಲ್ಲಿ ಒಂದು ವಿಡಿಯೋ ಮಾಡ್ತಾಯಿದ್ದೆ. ನನ್ನ ಮಗ ಹೋಗೋಣ ಅಮ್ಮ, ಹೋಗೋಣ ಬಾ ಅಂತ, ಅವನಿಗೆ ಡ್ರೋನ್ ಬೇಕಂತೆ. ಹಾಗಾಗಿ ಡ್ರೋನ್ ಕೊಡಿಸು ಬಾ ಅಂತ ಅವನು ಹಠ ಮಾಡ್ತಾಯಿದ್ದ. ಇಲ್ಲಪ್ಪ ಇನ್ನೊಂದು ಸತಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಆಟೋದಲ್ಲಿ ಹೊರಟ್ವಿ. ಯಾರಿಗೆಲ್ಲ ಅಮ್ಮ ಮನೆ ಅಂದರೆ ಇಷ್ಟ ಇರಲ್ಲ ಹೇಳಿ. ಅಮ್ಮ ಮನೆಗೆ ಹೋಗಬೇಕು ಅಂದ್ರೇ ಒಂದು ಖುಷಿ. ನಾನಂತೂ ತಿಂಗಳಲ್ಲಿ 3 ಸತಿ ಹೋಗ್ತೀನಿ, ಆದರೂ ನನಗೆ ಸಮಾಧಾನ ಇಲ್ಲ. ಅಮ್ಮ ತಂಗಿ ಇಬ್ಬರು, ಬಟ್ ತಂಗಿ ಡ್ಯೂಟಿಗೆ ಹೋಗ್ತಾಳೆ, ಅಮ್ಮ ಒಬ್ಬರೇ ಅಲ್ವಾ, ಅಮ್ಮನ ಜೊತೆ ಇರೋರು ಯಾರೂ ಇರಲ್ಲ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ನೋಡಿ, ಸುದರ್ಶನ್ ಸಿಲ್ಕ್ ಬಂದಿದೆ. ಅಕ್ಷಯ ತೃತೀಯ ಇರೋದ್ರಿಂದ ಇಲ್ಲಿ ಆಫರ್ ಕೂಡ ಇತ್ತಂತೆ. ಸೊ ಹಾಗಾಗಿ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ರು. ಅದನ್ನೆಲ್ಲ ನೋಡಿಕೊಂಡು ನಾವು ಮನೆಗೆ ಹೊರಟ್ವಿ, ಅಮ್ಮ ಮನೆಗೆ. ನೋಡ್ತಾ ಇರ್ಬೋದು, ಕ್ವಾರ್ಟರ್ಸಿಗೆ ಎಂಟ್ರಿ ಆಗ್ತಾಯಿದ್ದೀವಿ. ಕ್ವಾರ್ಟರ್ಸಿಗೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ವೆದರು ಮತ್ತು ಎನ್ವಿರಾನ್ಮೆಂಟೇ ಚೇಂಜ್ ಆಗೋಗುತ್ತೆ. ನಾವು ಸಿಟಿಯಲ್ಲಿ ಇಲ್ವೇನೋ ಅನ್ನೋ ಮಟ್ಟಕ್ಕೆ ಅನಿಸುತ್ತೆ. ಯಾಕಂದರೆ ಎಲ್ಲ ಕಡೆ ಪ್ಲ್ಯಾಂಟ್ಸ್ನ ಹಾಕಿದ್ದಾರೆ, ಗಿಡ ಮರಗಳನ್ನೇ ನೆಟ್ಟಿದ್ದಾರೆ. ಹಾಗಾಗಿ ತುಂಬ ನೆರಳು ಕೂಡ ಇದೆ ರೋಡಲ್ಲಿ ನಡ್ಕೊಂಡು ಹೋಗೋರಿಗೆ ಆಗಲಿ. ಜೊತೆಗೆ ಇಲ್ಲಿ ಅಂಗಡಿಗಳು ಕಮ್ಮಿ. ಈ ಕ್ವಾರ್ಟರ್ಸಲ್ಲಿರೋರು ಏನೇ ಬೇಕು ಅಂದ್ರೂ ಆಚೆ ಹೋಗೇ ತರಬೇಕು. ಕೆಲವರೆಲ್ಲ ಈ ಥರ ಜಿಪ್ಟೋ, ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡ್ಕೋತಾರೆ. ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇಲ್ಲಿ KV ಸ್ಕೂಲ್ ಬರುತ್ತೆ, ಕೇಂದ್ರೀಯ ವಿದ್ಯಾಲಯ. ನನ್ನ ಮಗಳಿಗೆ ಇಲ್ಲೂ ಸೀಟ್ ಆಗಿತ್ತು, ಬಟ್ ನಮಗೆ ಇದು ಸ್ವಲ್ಪ ದೂರ ಆಗ್ತಿತ್ತೆ. ಯಾಕಂದರೆ ಅಲ್ಲಿಂದ 6 to 7 ಕಿಲೋಮೀಟರ್ಸ್ ಆಗುತ್ತೆ ಯಶವಂತಪುರದಿಂದ. ಸೊ ಹಂಗಾಗಿ ನಾವು ಇಲ್ಲಿ ಇದು ಮಾಡಲಿಲ್ಲ, ಇಲ್ಲಿಗೆ ಸೇರಿಸ್ಲಿಲ್ಲ. ಅಲ್ಲೇ ಯಶವಂತಪುರ ರೈಲ್ವೆ ಇದೆಯಲ್ವ, ಅಲ್ಲೇ ಸೀಟ್ ಆಯಿತು. ಆ್ಯಕ್ಚುಲಿ ಅವಳಿಗೆ 4 ಸ್ಕೂಲ್ಗಳಲ್ಲಿ ಅವಳ ನೇಮ್ ಸೀಟ್ ಸಿಕ್ಕಿತ್ತು, ಬಟ್ ನಮಗೆ ಯಾವ್ದು ಹತ್ರ ಅಂದರೆ ಅದೇ ಇತ್ತು, ಯಶವಂತಪುರ. ನಾವು ಅಂದ್ಕೊಂಡಿದ್ದು ಅದೇ, ಅದು ಸಿಕ್ಕಿದ್ದು ಅದೇ ಆಗಿರೋದ್ರಿಂದ ನಾವು ಅಲ್ಲೇ ಸೇರಿಸಿದ್ವಿ. ನೋಡ್ತಾ ಇರ್ಬೋದು, ಇಲ್ಲಿ ಫ್ರೂಟ್ಸ್ದು ಫ್ರೆಶ್ ಜ್ಯೂಸ್ ಮಾಡಿಕೊಡ್ತಾರೆ. ಇದು ಒಂದು, ಮತ್ತು ಕೆಲವರು ತರಕಾರಿ ಹಣ್ಣನ್ನ ಪರ್ಮಿಷನ್ ತೊಗೊಂಡು ಒಳಗೆ ಬರ್ತಾರೆ, ಅವರಿಗಷ್ಟೇ ಅವಕಾಶ ಇರುತ್ತೆ ಕ್ವಾರ್ಟರ್ಸ್ ಒಳಗೆ. ಅವರೆಲ್ಲ ಮಾರೋದಕ್ಕೆ ಬಂದಿರ್ತಾರೆ. ಅದರ್ಸ್ ಬೇರೆ ಬೇಕು ಅಂದರೆ ಯಾವಾಗೂ ಇರೋದಿಲ್ಲ, ಯಾವಾಗೋ ಒಂದು ಟೈಮಲ್ಲಿ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಸೈಡಲ್ಲಿ ಟ್ರೈನ್ ನಿಂತಿರುತ್ತೆ. ಇದು ಯಾಕೆ ನಿಂತಿರುತ್ತೆ ಅಂದರೆ ಇದು ಫಿಟ್ ಅಂತ ಕರೀತಾರಂತೆ. ಇಲ್ಲಿ ಟ್ರೈನ್ನ ವಾಶ್ಗೆ ಮತ್ತು ಏನಾದರೂ ಪ್ರಾಬ್ಲಮ್ ಇದ್ದರೆ ರಿಪೇರಿ ಮಾಡಲಿಕ್ಕೆ ಅಂತ ಇಲ್ಲಿ ನಿಲ್ಲಿಸ್ಕೋತಾರೆ.
ನಮ್ಮನೆಯವರು ಕೂಡ ಇಲ್ಲೇ ವರ್ಕ್ ಮಾಡೋದು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ, ಹಾಗಾಗಿ ಗೊತ್ತಷ್ಟೇ. ಬಟ್ ಅವ್ರಿಗೆ ತಿಳ್ಕೊಂಡಿರೋ ಅಷ್ಟು ನನಗೆ ಗೊತ್ತಿಲ್ಲ. ಟ್ರೈನ್ ಬಗ್ಗೆ ಅಷ್ಟು ನನಗೆ ನಾಲೆಡ್ಜ್ ಇಲ್ಲ. ಬಟ್ ನಮ್ಮನೆಯವ್ರಿಗೆ ಎಲ್ಲನೂ ಗೊತ್ತಿರುತ್ತೆ. ಇಲ್ಲಿ ಫಿಟ್ಟಲ್ಲಿ ಮೊದಲು ಇದು ಏನು ಫ್ಯೂಯಲ್ ಪಾಯಿಂಟ್ ಅಂತಾರಲ್ವ, ಅಲ್ಲಿತ್ತು ವರ್ಕು. ಇವಾಗ ಅವರಿಗೆ ಬೇರೆ ಕಡೆ ಹಾಕ್ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಅಲ್ಲಿಂದ ಅದೆಲ್ಲ ನೋಡಿಕೊಂಡು ಹಂಗೆ ವೀವ್ ಮಾಡಿಕೊಂಡೇ ಹೋಗ್ತಾಯಿದ್ವಿ. ಇಲ್ಲಿ ನೋಡ್ತಿದ್ದೀರಲ್ವ ಗೋಲ್ಗುಪ್ಪ ಮಾಡ್ತಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ನಾವು ಯಾವಾಗೂ ಬಂದರೆ ಇಲ್ಲೇ ಗೋಲ್ಗುಪ್ಪ ಸಿಗುತ್ತೆ ಅಂದ್ಬಿಟ್ಟು ಇಲ್ಲೇ ತಿಂತೀವಿ. ಪರವಾಗಿಲ್ಲ, ಇಲ್ಲೂ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ಇಲ್ಲೇ ತಿಂತಿದ್ದೀವಿ. ಒಂದು ಪ್ಲೇಟ್ 20 ರುಪೀಸ್ ಹೇಳ್ತಾರೆ ಇಲ್ಲಿ. ಅಲ್ಲಿಂದ ನಾವು ಹೊರಟ್ವಿ. ನನ್ನ ಖುಷ್ವಂತಂತೂ ಖುಷಿಯಾಗಿ ಅಮ್ಮಗೆ ಅಂತ ಬಲೂನ್ ಬೇರೆ ತೊಗೊಂಡು ಬಂದಿದ್ದಾನೆ ನೋಡಿ. ನಮ್ಮ ಮನೆಯಿಂದ ಅಮ್ಮ ಮನೆಗೆ ಬಲೂನ್ ಕೂಡ ತೊಗೊಂಬಂದಿದ್ದಾರೆ. ಬಟ್ ತಗೊಂಡು ಬಂದಿರೋದು ಅಮ್ಮಗೆ ಅಂತ, ಬಟ್ ಅಮ್ಮಗೆ ಕೊಡೋದೇ ಇಲ್ಲ ಅವನೇ ಆಟ ಆಡ್ತಾನೆ. ನೋಡ್ತಾ ಇರ್ಬೋದು. ಅಮ್ಮ ಬಾ ಬಾ ಒಳಗೆ ಬಾ ಅಂತ ಅವ್ನು ಹೆದರ್ಕೊತಿದ್ದಾನೆ, ಲಿಫ್ಟ್ ಕ್ಲೋಸ್ ಆಗಿಬಿಡುತ್ತೆ ಅಂತ. ಕೆಲವೊಂದು ವೀಡಿಯೋಸ್ ಎಲ್ಲ ತೋರಿಸಿದ್ದೆ, ಈ ಥರ ಆಗುತ್ತಪ್ಪ, ಅದಕ್ಕೆ ಲಿಫ್ಟಲ್ಲೆಲ್ಲ ಹೋದರೆ ಹಿಂಗೆಲ್ಲ ಮುಟ್ಬಾರ್ದು ಅಂತ. ಹಾಗಾಗಿ ಅವ್ನು ತುಂಬ ಹೆದರ್ಕೊತಾನೆ, ಸ್ವಲ್ಪ ಭಯ ಇರಬೇಕು ಅಂತಲೇ ನಾನೆಲ್ಲ ತೋರಿಸಿದ್ದೆ. ಅವನು ಲಿಫ್ಟಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ಖುಷಿಯಾಗಿದ್ದಾನೆ ಅಂತ. ಅಮ್ಮಗೆ ತೋರಿಸ್ತೀನಿ, ಅಮ್ಮಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾನೆ. ಲಿಫ್ಟು ಓಪನ್ ಆಗಿದ ತಕ್ಷಣವೇ ಸ್ಲಿಪ್ಪರ್ ಬಿಚ್ಚೋಕ್ಕೂ ಅವನಿಗೆ ಹತ್ರವಾಗಿ ಬಿಚ್ತಾನೆ. ನೋಡ್ತಾ ಇರ್ಬೋದು ಎಷ್ಟು ಹತ್ರ. ಅಜ್ಜಿ ಮನೆ ಅಂದರೆ ಎಷ್ಟು ಖುಷಿ ಇರುತ್ತೆ. ನಮಗೂ ಒಂದು ಟೈಮಲ್ಲಿ ಹಿಂಗೆ ಇತ್ತು. ಅಜ್ಜಿ ಮನೆ ಅಂದರೆ ತುಂಬ ಖುಷಿ. ಅಮ್ಮ ಮನೆಯಿಂದ ಅಜ್ಜಿ ಮನೆಗೆ ಹೋಗಬೇಕು ಅಂದರೆ ತುಂಬ ಖುಷಿ ಆಗ್ತಿತ್ತು. ನಮ್ಮ ಮಾಮಂದಿರಿಗೆ, ನಮ್ಮ ತಾತಂಗೆಲ್ಲ ಫೋನ್ ಮಾಡಿ ಬೇಗ ರಜಾ ಬಂದ ತಕ್ಷಣವೇ ಕರ್ಕೊಂಡೋಗು ಅಂತ ಹೇಳ್ತಾಯಿದ್ವಿ. ಅದೆಲ್ಲ ಇವಾಗ ನೆನಪಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಇವಾಗೆಲ್ಲ ಹಂಗೆಲ್ಲ ಹೋಗೋಕ್ಕಾಗೋದಿಲ್ಲ. ನನ್ನ ಮಗ ಅಜ್ಜಿ ಅಜ್ಜಿ ಅಂತ ಕೂಗ್ತಾನೆ ಇದ್ದಾನೆ. ಅಮ್ಮ ಮಲಗಿದ್ರು, ಎದ್ದು ಬರೋದು ಸ್ವಲ್ಪ ಲೇಟ್ ಆಯಿತು. ನೋಡ್ತಾ ಇರ್ಬೋದು, ಅಮ್ಮ ಮತ್ತು ನನ್ನ ಮಗಳೂ ನಿದ್ದೆ ಮಾಡ್ತಿದ್ದಾಳೆ. ನನ್ನ ಮಗಳಿಗೆ ರಜೆ ಬಂದಿರೋದ್ರಿಂದ ಅಮ್ಮ ಮನೇಲಿ ಇರಲಿಕ್ಕೆ, ಅಮ್ಮನ ಜೊತೆ ಇರಲಿಕ್ಕೆ ಕಳಿಸ್ಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಎದ್ದು ಅವಳು ಬಲೂನ್ ತಂದಿರೋದಕ್ಕೆ, ಅವಳಿಗೂ ಬಲೂನ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಎದ್ದುಬಿಟ್ಟು ನೋಡ್ತಿದ್ದಾಳೆ. ಅಲ್ಲಿಂದ ನಾನು ಮಾವಿನಕಾಯಿ ಮತ್ತು ಮೂಸಂಬಿ ಎಲ್ಲ ತಂದಿದ್ದೆ. ಮಾವಿನಕಾಯಿ ಬಂದಿದ ತಕ್ಷಣ ನನ್ನ ಮಗಳಿಗೆ ಇಷ್ಟ ಅಂದ್ಬಿಟ್ಟು ಮಾವಿನಕಾಯಿ ಕುಯ್ದು ನಾನು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಚ್ಚಿ ಕೊಡೋಣ ಅಂತ ಹೇಳ್ಬಿಟ್ಟು ಕುಯ್ದೆ. ಬಟ್ ನಮ್ಮ ಅಪ್ಪು ನಮ್ಮಮ್ಮಗೆ ಕೊಡೋಕ್ಕೆ ಬಿಡೋದಿಲ್ಲ. ಏನೇ ಆದ್ರೂ ನನಗೆ ಅಂತ ಅಂತಾಳೆ. ಅಮ್ಮನೇ ಒಂಥರ, ಅಪ್ಪನೇ ಒಂಥರ ಆಗಿಬಿಟ್ಟಿದ್ದಾರೆ ನನಗೆ. ಇಬ್ಬರು ಮಕ್ಕಳಿದ್ರು ಇಬ್ಬರು ಬೇರೆ ಬೇರೆ ಥರ. ಅಪ್ಪು ಎಷ್ಟು ಫಾಸ್ಟ್ ಇದ್ದಾನೋ ಅಮ್ಮು ಅಷ್ಟೇ ಸ್ಲೋ. ಅಪ್ಪು ಎಲ್ಲ ಊಟನೂ ಚೆನ್ನಾಗಿ ತಿಂತಾನೆ, ಬಟ್ ಅಮ್ಮು ಏನೂ ತಿನ್ನೋದಿಲ್ಲ. ಅವಳು ಬರೀ ಗೋಲ್ಗುಪ್ಪ, ಪಾನಿಪುರಿ ಈ ಥರ ಐಟಮ್ಸ್ ಅಷ್ಟೇ ಇಷ್ಟಪಟ್ಟು ತಿಂತಾಳೆ. ಮನೆ ಊಟ ಅಂದರೆ ಅವಳಿಗೆ ಅಲರ್ಜಿ. ಬಟ್ ಅಪ್ಪು ಹಂಗಲ್ಲ, ಆಚೆನೂ ತಿಂತಾನೆ, ಮನೆಯಲ್ಲೂ ತಿಂತಾನೆ. ಮಾವಿನಕಾಯಿ ನೋಡ್ತಾ ಇದ್ರೇ ನನಗೆ ಬಾಯಲ್ಲಿ ನೀರು ಬರ್ತಿತ್ತು. ಒಂದು ಟೈಮಲ್ಲಿ ನಾವು ಮಾವಿನಕಾಯಿನ ಬರಿದು ಉಪ್ಪು ಖಾರನೂ ಕೇಳ್ತಾ ಇರಲಿಲ್ಲ, ಹಂಗೆ ತಿಂದ್ಬಿಡ್ತಿದ್ವಿ. ಬಟ್ ಇವಾಗ ಹಂಗೆ ತಿನ್ನೋದಕ್ಕಾಗೋದಿಲ್ಲ. ಮಾವಿನಕಾಯಿ ಉಪ್ಪಿನಕಾಯಿ ಎಷ್ಟೇ ಇಷ್ಟಪಟ್ಟು ತಿಂತೀನಿ, ಇಲ್ಲ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ತಿಂತೀವಿ. ನೋಡ್ತಾ ಇರ್ಬೋದು, ಕುಯ್ದು ಅವರಿಬ್ರಿಗೂ ನಾನು ಉಪ್ಪು ಖಾರ ಹಾಕಿ ಕೊಡೋಣ ಅಂತ ಹೇಳ್ಬಿಟ್ಟು ಕುಯ್ತಾ ಇದ್ದೀನಿ. ಅವರಿಬ್ರಿಗೂ ಕುಯ್ಯೋವರೆಗೂ ತಾಳ್ಮೆನೇ ಇಲ್ಲ, ಕೊಡು ಅಂತ ಇದು ಮಾಡ್ತಿದ್ದಾರೆ. ನಾನು ವೆಯ್ಟ್ ಮಾಡ್ರಪ್ಪ, ಉಪ್ಪು ಖಾರ ಹಾಕ್ಕೊಡ್ತೀನಿ, ಇಲ್ಲಾಂದರೆ ಕೆಮ್ಮಾಗ್ಬಿಡುತ್ತೆ ಕೆಲವೊಂದು ಟೈಮಲ್ಲಿ ಅಂದ್ಬಿಟ್ಟು ನಾನು ಅವರಿಬ್ರಿಗೂ ಉಪ್ಪು ಖಾರ ಉದುರಿಸ್ಬಿಟ್ಟು ಕೊಡ್ತಾಯಿದ್ದೀನಿ. ಅಮ್ಮ ಮನೆಗೆ ಬಂದರೆ ಯಾವಾಗ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಯಾಕಂದರೆ ತುಂಬ ಖುಷಿಯಾಗಿರ್ತೀವಿ. ಬಟ್ ಒಂದೊಂದು ಸತಿ ಬಂದಾಗ ಟೈಮ್ ಎಷ್ಟೊತ್ತಾಯಿತು, ಇಷ್ಟೊತ್ತಾದರೂ ಟೈಮೇ ಹೋಗಿಲ್ವಲ್ಲಪ್ಪ ಅನಿಸ್ತಿರುತ್ತೆ. ಒಂದೊಂದು ಸತಿ ಒಂದೊಂದು ಥರ ಅನಿಸುತ್ತೆ. ಯಾಕಂದರೆ ನನ್ನ ತಂಗಿನೂ ಇದ್ದರೆ ಏನು ಅನಿಸೋದಿಲ್ಲ. ಬಟ್ ಅಮ್ಮ ಒಂದೇ ಇರ್ತಾರೆ, ಅಮ್ಮನ ಮುಖ ನಾನು, ನನ್ನ ಮುಖ ಅಮ್ಮ ನೋಡಬೇಕು, ಇವರಿಬ್ರು ಕಿತ್ತಾಡ್ತಿರ್ತಾರೆ. ಸೊ ಬೋರ್ ಆಗಿಬಿಡುತ್ತೆ. ಇವತ್ತು ಹಂಗೆ ಅನಿಸ್ಲಿಲ್ಲ, ಯಾಕಂದರೆ ಇವತ್ತು ಬಂದಿದ ತಕ್ಷಣ ಈ ಥರ ಮಾವಿನಕಾಯಿ ತಿಂದ್ಬಿಟ್ಟು ನಾವು ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ಎಲ್ಲೂ ಹೊರಗಡೆ ಏನಿಲ್ಲ, ಇಲ್ಲೇ ಪಾರ್ಕ್ ಇದೆ ಇಲ್ಲಿ ಪಕ್ಕದಲ್ಲಿ. ಸೊ ಆ ಪಾರ್ಕಿಗೆ ಹೋಗಿ ಮಕ್ಕಳನ್ನ ಆಟ ಆಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಬಟ್ ಅಮ್ಮು ಇನ್ನೂ ಎದ್ದೇಳ್ತಾ ಇದ್ದಾಳೆ. ಅವಳು ನೋಡ್ತಾನೆ ನನಗೆ ಕೊಡ್ತಾರೋ ಇಲ್ವೋ ಅಂತ ನೋಡ್ತಾ ಇದ್ದಾಳೆ. ಬಟ್ ಅಪ್ಪು ಆಲ್ರೆಡಿ ತಗೊಂಡು ತಿಂತಾ ಇದ್ದಾನೆ. ಅವಳಿಗೆ ಮುಂದೆಗಡೆ ಹಲ್ಲು ಮುರಿದೋಗಿರೋದ್ರಿಂದ ಅವಳಿಗೆ ಕಡಿಯೋದಕ್ಕೆ ಆಗ್ತಾಯಿಲ್ಲ, ಕೀಳಿಟ್ಟಿದ್ದಾಳೆ. ಬಟ್ ಅಪ್ಪು ಹಂಗಲ್ಲ, ಅವನು ಕಟುಮ್ ಅಂತ ಕಡ್ಕೊಂಡು ತಿಂತಾ ಇರ್ತಾನೆ. ಅವನಿಗೆ ಹುಳಿನೇ ಆಗಲ್ವೇನಪ್ಪ ಅಂತ ಅನಿಸುತ್ತೆ ನನಗೆ. ಒಂದು ಟೈಮಲ್ಲಿ ನಾವು ತಿನ್ನುವಾಗ ನಮ್ಮ ಅಜ್ಜಿ ನಮ್ಮ ಅಮ್ಮವರೆಲ್ಲ ಹಿಂಗೆ ಅನ್ನೋರು. ಬಟ್ ಇವಾಗ ನಾನು ಅವ್ನು ತಿಂತಿದ್ರೆ ಹುಳಿ ಆಗುತ್ತಾ ಇಲ್ವೋ ಇವನಿಗೆ ಹಿಂಗೆ ತಂತಾನಲ್ಲ ಅಂತ ಅನಿಸುತ್ತೆ.
ಆಮೇಲೆ ಅಲ್ಲಿಂದ ನಮ್ಮ ಮನೆಯಿಂದ ಸ್ವಲ್ಪ ಬಟ್ಟೆಗಳು ತಂದಿದ್ದೆ. ಯಾಕಂದರೆ ನಾನು ಇನ್ನು 3-4 ಡೇಸ್ ಹೋಗೋದು ಬೇಡ, ಅಮ್ಮ ಮನೇಲೇ ಇರೋಣ, ರಜಾ ಬಂದಿದೆಯಲ್ವ, ಹಾಗಾಗಿ ಇಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ. ಇನ್ನು ಬಟ್ಟೆ ಎಲ್ಲ ಅಲ್ಲೇ ಇಟ್ಟು ಬಂದರೆ ಮತ್ತೆ ಹೋದ್ಮೇಲೆ ಒಗೆಯೋದಕ್ಕೆ ಆಗೋದಿಲ್ಲ ಅಲ್ವಾ ಅಂದ್ಬಿಟ್ಟು ಇಲ್ಲೇ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಇಲ್ಲೇ ತೊಗೊಂಡು ಬಂದಿದ್ದೀನಿ. ನಮ್ಮ ಮನೆಯವ್ರ ಡ್ಯೂಟಿ ಡ್ರೆಸ್ಸು ಮತ್ತು ಮೂವು ಯೂನಿಫಾರ್ಮ್ಗಳು ಎಲ್ಲ ಇದ್ವು, ಎಲ್ಲವೂ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ತೊಗೊಂಡು ಬಂದೆ. ಅಮ್ಮ ಬಿಡು ಹಾಕ್ಬಿಡೋಣ, ಈಗ ಹೋಗಿ ಒಣ ಹಾಕ್ಬಿಡೋಣ, ನಾಳೆ ಆರಾಮಾಗಿರ್ಬೋದು ಅಂದ್ಬಿಟ್ಟು ಹಾಕಿದ್ವಿ. ಹಾಕಿ ಮೇಲ್ಗಡೆ ಹೋಗಿ ಅಮ್ಮ ಒಂದೊಂದೇ ಕೊಡ್ತಾಯಿದ್ರು, ನಾನು ಎಲ್ಲ ಒಣಗಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಆಚೆ ತುಂಬ ಚೆನ್ನಾಗಿದೆ. ಸಂಜೆ ಬೇರೆ ಆಗಿತ್ತು, ಒಂದು 5:30 ಆಗಿತ್ತು ನಾನು ಮೇಲೆ ಹೋಗೋ ಅಷ್ಟೊತ್ತಿಗೆ, ಬಟ್ಟೆ ಎಲ್ಲ ಆಗಿ ಮೇಲೆ ಒಣಗೋ ಅಷ್ಟೊತ್ತಿಗೆ ಒಂದು ವ್ಯೂ ನೋಡಿದೆ, ತುಂಬ ಚೆನ್ನಾಗಿತ್ತು. ಇಲ್ಲಿ ಟ್ರೈನು ಹೋಗೋದು ಬರೋದರಿಂದ ಹಿಡಿದು ಪ್ರಶಾಂತವಾಗಿರುತ್ತೆ. ಕ್ವಾರ್ಟರ್ಸ್ ಅಂದರೆ ಗಿಜಿ ಬಿಜಿ ಅನ್ನೋದಿಲ್ಲ, ಬೇರೆ ಏರಿಯಾ ಥರ ಗಲಾಟೆ ಇರೋದಿಲ್ಲ. ಕ್ವಾರ್ಟರ್ಸ್ ಅವ್ರು ಅಷ್ಟೇ ಇರ್ತಾರಲ್ವ, ಹಾಗಾಗಿ ಗಲಾಟೆ ಇರೋದಿಲ್ಲ, ಆರಾಮಾಗಿ ಪೀಸ್ಫುಲ್ಲಾಗಿರ್ಬೋದು. ಆಮೇಲೆ ಬಟ್ಟೆ ಎಲ್ಲ ಒಣಗಾಕಿ ವಾಕ್ ಹೋಗೋಣ ಅಂತ ಹೇಳಿ ಹೊರಟ್ವಿ. ಕೆಳಗೆ ಬಂದಿದ ತಕ್ಷಣ ಅಪ್ಪುಮುಗ್ ನಮ್ಮ ಕೈಗೆ ಸಿಗೋದಿಲ್ಲ, ಓಡ್ತಾ ಇರ್ತಾರೆ. ಇಲ್ಲೇನಾದರೂ ಬಿದ್ದರೆ ಮಂಡಿ ತರ್ಚೋಗೋದಂತೂ ಗ್ಯಾರಂಟಿ. ಬಟ್ ಅವ್ರಿಗೆ ಆ ಭಯನೇ ಇಲ್ಲ. ಫಸ್ಟು ಮಳೆ ಬರೋಂಗಾಗಿತ್ತು ಅಂದ್ಬಿಟ್ಟು ಗೋಲ್ಗುಪ್ಪ ತಿಂದ್ಬಿಡೋಣ, ಆಮೇಲೆ ಪಾರ್ಕಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಅಲ್ಲಿ ಗೋಲ್ಗುಪ್ಪ ಆಗಲೇ ಬರುವಾಗ ತೋರಿಸಿದ್ನಲ್ಲ, ಸೇಮ್ ಅವ್ರ ಹತ್ರನೇ ಹೋದ್ವಿ. ಗೋಲ್ಗುಪ್ಪ ಕೊಟ್ಟರು. ಅವರಂತೂ ಸಖತ್ ಸ್ಪೀಡಾಗಿ ಕೊಡ್ತಾರೆ. ನಾವು ಒಂದು ತಿನ್ನೋ ಅಷ್ಟೊತ್ತಿಗೆ ಆಲ್ರೆಡಿ ಇನ್ನೊಂದು ಇಟ್ಟಿರ್ತಾರೆ, ತಿನ್ನೋದಕ್ಕೆ ಆಗಲ್ಲ. ನಮ್ಮ ಅಮ್ಮಂಗೆ ಗೋಲ್ಗುಪ್ಪ ತಿನ್ನೋಕ್ಕೆ ಬರೋದಿಲ್ಲ, ತಿನ್ನು ಅಂತ ಹೇಳ್ಬಿಟ್ಟು ಅಮ್ಮಂಗೂ ಕೊಡಿಸ್ದೆ. ಜೊತೆಗೆ ಅಮ್ಮುಗೆ ಅಭ್ಯಾಸ ಇದೆ, ಅಪ್ಪು ನಿಧಾನ ತಿಂತಾನೆ, ಹಾಗಾಗಿ ಅಪ್ಪುಗೂ ಕೊಡಿಸಿ ಅವ್ರಿಗೆ 3 ಜನ ತಿನ್ನೋವರೆಗೂ ವೆಯ್ಟ್ ಮಾಡಿ. ಇಲ್ಲೇ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಕಾಣಿಸ್ತಾ ಇದೆಯಲ್ವ, ಅದು ಪುಟ್ಟ ಆಂಜನೇಯ, ತುಂಬ ಚೆನ್ನಾಗಿದೆ ಕ್ಯೂಟಾಗಿ. ದೇವ್ರಿಗೆ ಹಂಗೆ ನಮಸ್ಕಾರ ಹಾಕಿ ಈ ಹಣ್ಣು ನೋಡ್ತಾ ಇರ್ಬೋದು, ಇದ್ರ ಹೆಸರು ತಾಟಿನಿಂಗ್ ಅಂತ. ಯಾರೆಲ್ಲ ಈ ಹಣ್ಣು ತಿಂದಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ. ಆಮೇಲೆ ಈ ಹಣ್ಣು ನಾನು ಆ್ಯಕ್ಚುಲಿ ನಮ್ಮ ಅಪ್ಪ ಅವರು, ನಮ್ಮ ಅಪ್ಪಾಜಿ ಈಗ ಇಲ್ಲ, ಅವರು ಇದ್ದಾಗ ನನಗೆ ಈ ಹಣ್ಣನ್ನ ತಿನ್ನಿಸಿದ್ರು. ಈ ಹಣ್ಣು ನೋಡಿದ ತಕ್ಷಣ ನನಗೆ ನಮ್ಮ ಅಪ್ಪಾಜಿನೇ ನೆನಪಿಗೆ ಬಂದರು. ಆಮೇಲೆ ಇಲ್ಲೇ ಹಣ್ಣು ಮಾರ್ತಾಯಿದ್ರು. ಹಣ್ಣನ್ನ ತೊಗೊಂಡು ಹೊರಗಡೆ ಎಲ್ಲ 100 ರೂಪಾಯಿಗೆ 3 ಹಣ್ಣು ಕೊಡ್ತಾರೆ, ಇಲ್ಲಿ 35 ರುಪೀಸ್ಗೆ 3 ಹಣ್ಣು ಕೊಟ್ಟಿದ್ದರು. ಆ್ಯಕ್ಚುಲಿ ಈ ಥರ ಎಲ್ಲ ಬಿಡಿಸಿನೇ ತಂದಿದ್ರು ಇವರು, ಹಾಗಾಗಿ ಇಲ್ಲೇ ತೊಗೊಂಡು ಮಕ್ಕಳನ್ನ ಆಟ ಆಡಿಸ್ತಾ. ಇಲ್ಲಿ ಜಾರಬಂಡಿ ಮತ್ತು ಜೋಗಾಲಿ ಎಲ್ಲ ಇದೆ, ಕೆಲವೊಂದು ಆಟ ಆಡೋವೆಲ್ಲ ಇದ್ದಾವೆ ಇಲ್ಲಿ. ಚಿಕ್ಕದಾಗಿದ್ರೂ ಎಲ್ಲ ಥರನೂ ಇಟ್ಟಿದ್ದಾರೆ. ಅಮ್ಮು ಜಾರಬಂಡಿ ಮತ್ತು ಜೋಗಾಲಿ ಎಲ್ಲ ಆಡ್ತಿದ್ಲು. ಇಲ್ಲೆಲ್ಲ ದೊಡ್ಡವರು ಆಡ್ತಾರೆ, ಆಲ್ಮೋಸ್ಟ್ ಚಿಕ್ಕವರು ಆಡ್ತಾರೆ. ಕೆಲವರು ಅಜ್ಜಿದಿರು ಮೊಮ್ಮಕ್ಕಳನ್ನ ಆಟ ಆಡ್ಸೋಕ್ಕೆ ಅಂತ ಕರ್ಕೊಂಡು ಬಂದು ಇಲ್ಲಿ ಆಟ ಆಡಿಸ್ತಾರೆ. ನಾವು ಅಪ್ಪು ಅಮ್ಮನ ಇಲ್ಲಿಗೆ ಬಂದಾಗೆಲ್ಲನೂ ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಹೋದರೆ ಅವರಿಗೂ ಮೈಂಡ್ ಫ್ರೀ ಆಗುತ್ತೆ, ಜೊತೆಗೆ ಫಿಸಿಕಲಿ ಎಕ್ಸಸೈಸ್ ಆದಂಗೆ ಆಗುತ್ತೆ. ಮಕ್ಕಳಿಗೆ ಮನೇಲೇ ಇದ್ದರೆ ಮೈಂಡ್ ಚೆನ್ನಾಗಿರಲ್ಲ, ಜೊತೆ ಬಾಡಿ ಎಕ್ಸಸೈಸ್ ಆಗೋಲ್ಲ ಅಂದ್ಬಿಟ್ಟು ಆಚೆ ಆಟ ಆಡ್ಕೊಂಡು ಇಲ್ಲಿ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡು ಬರ್ತೀವಿ. ಚೆನ್ನಾಗಿದೆ ಇಲ್ಲಿ ವೆದರು. ಪಾರ್ಕ್ ಚಿಕ್ಕದಿದ್ರೂ ಎಲ್ಲ ಥರ ಜಾರಬಂಡಿ, ಉಯ್ಯಾಲೆ, ಹಿಂಗೆ ತಿರುಗೋದು ಬರುತ್ತಲ್ವ, ಕೂತ್ಕೊಂಡ್ರೆ ಹಿಂಗೆ ತಿರುಗಿಸೋದು ಅದು, ಮತ್ತು ಒಬ್ಬರು ಕೆಳಗೆ ಕೂತ್ಕೊಂಡ್ರೆ ಒಬ್ಬರು ಮೇಲೆ ಹೋಗುತ್ತಲ್ಲ ಜಾರಗುಪ್ಪೆ ಥರ, ಆ ಥರದ್ದು ಎಲ್ಲನೂ ಇದೆ. ಇವ್ರು ಆಟ ಆಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಫುಲ್ ಕತ್ಲೇ ಆಗೋಯಿತು. 6:30 7 o'clock ಆಯಿತು ಅಂದ್ಕೊಳ್ಳಿ. ಇವರು ಬರ್ರಿ ಅಂದರೆ ಬರಲಿಲ್ಲ. ಅದಕ್ಕೆ ನೀವು ಬರ್ರಿ ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾವು ಹೊರಟಿದ ತಕ್ಷಣ ಬಂದರು. ಮನೆಗೆ ಬಂದಿದ ತಕ್ಷಣ ಅಲ್ಲೇ ತಾಟಿ ನೀರು ಮತ್ತು ಗೋಲ್ಗುಪ್ಪ ತಿಂದು ಸಾಕಾಗಿತ್ತು. ಮನೆಗೆ ಬಂದಿದ ತಕ್ಷಣ ಕಾಫಿ ಮಾಡಿದೆ, ಜೊತೆಗೆ ಸಾಬೂದಾನಿ ನೆನೆಸಿದ್ದೆ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು. ಚಿಕನ್ ಕೂಡ ಬುಕ್ ಮಾಡಿದ್ದೆ, ಚಿಕನ್ ಕೂಡ ಬಂದಿತ್ತು. ಚಿಕನ್ನ ತೊಳೆಯೋದಕ್ಕೆ ಇಟ್ಬಿಟ್ಟು ನಾನು ಈ ಕಡೆ ಕಾಫಿ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಅಲ್ಲೆಲ್ಲ ಹೋಗಿ ಬಂದು ನನಗೆ ಒಂಥರ ರಿಲೀಫ್ ಆಗಬೇಕು, ಒಂದು ಕಪ್ ಕಾಫಿ ಬೇಕೇ ಬೇಕು. ಹಾಗಾಗಿ ಸ್ಟ್ರಾಂಗಾಗಿ ಒಂದು ಕಾಫಿ ಮಾಡಿಕೊಂಡೆ. ಬಟ್ ನನ್ನ ಮಕ್ಕಳು ಹಾಲು ಕುಡೀರಿ ಅಂದರೆ ಬೇಡ, ನಂಗೆ ಜ್ಯೂಸ್ ಬೇಕು ಅಂತ ಅಮ್ಮನ ಹತ್ರ ಆಟ ಮಾಡಿ ಜ್ಯೂಸ್ ಇಸ್ಕೊಂಡ್ರು. ಬಟ್ ನಾನು ಅಮ್ಮ ಕಾಫಿ ಕುಡಿದ್ವಿ. ಮೈಂಡ್ ಫ್ರೀ ಆಗಬೇಕು ಫಸ್ಟ್ ಕಾಫಿ ಇರಬೇಕು ಆ್ಯಕ್ಚುಲಿ. ಕಾಫಿ ಇಲ್ಲಾಂದರೆ ನನಗೆ ತಲೆನೋವೇ ಬಂದಂಗೆ ಆಗುತ್ತೆ. ಅದಾದಮೇಲೆ ನಾನು ಚಿಕನ್ ಮಾಡೋಣ ಅಂತೇಳ್ಬಿಟ್ಟು ಮಿಕ್ಸಿ ಜಾರ್ಗೆ ಕೊತ್ತಂಬರಿ, ಪುದೀನ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಚಕ್ಕೆ, ಲವಂಗ, ಮೆಣಸು ಎಲ್ಲ ಹಾಕಿಬಿಟ್ಟು ರುಬ್ಬೋಣ ಅಂತೇಳಿ ರುಬ್ಕೊಡ್ತಾಯಿದ್ದೀನಿ. ಇನ್ನೊಂದು ಕಡೆ ಬಾಣಲಿ ಇಟ್ಬಿಟ್ಟು, ಬಾಣಲಿ ಬಿಸಿ ಆಗಿದ ಕೂಡಲೇ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಎಣ್ಣೆ ಹಾಕಿ ಒಂದು ಸ್ವಲ್ಪ ಅದು
ತುಂಬ ಗಟ್ಟಿ ಇದೆ, ಅಂದರೆ ಮಂದ ಇದೆ ಅಂತಾರಲ್ವ ಹಾಗೆ. ಅದು ಮಂದ ಇರೋದ್ರಿಂದ ಎಣ್ಣೆ ಕಾಯಬೇಕಾಗಿತ್ತು. ಸೊ ಹಂಗಾಗಿ ಎಣ್ಣೆ ಕಾಯಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಎಣ್ಣೆ ಕಾಯ್ದಿದ್ದ ತಕ್ಷಣವೇ ಈರುಳ್ಳಿ ಹಾಕಿದೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ತಕ್ಷಣವೇ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಕೂಡ ಹಾಕ್ತೀನಿ. ನೋಡ್ತಾ ಇರ್ಬೋದು, ಅದು ಸ್ವಲ್ಪ ಸ್ಲೈಸಾಗಿ ಕಟ್ ಮಾಡಿದ್ರೆ ಬೇಗ ಆಗಿಬಿಡತ್ತೆ. ಉರಿ ಕೂಡ ಜಾಸ್ತಿ ಇಟ್ಕೊಂಡಿದ್ನಲ್ವ, ಹಂಗಾಗಿಯೇ ಬೇಗ ಆಗೋಯಿತು. ಅದಕ್ಕೇ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಬೇಗ ಮಾಡಬೇಕು ಅನ್ನುವಾಗ ಸಿಂಪಲ್ಲಾಗಿ ಈ ಥರ ಮಾಡ್ಕೋಬೋದು. ಆ್ಯಕ್ಚುಲಿ ನಾವು ಖಡಕ್ ರೊಟ್ಟಿ ಜೊತೆ ತಿನ್ನಬೇಕು ಅಂತ ಫ್ರೈನ ರುಬ್ಬಿ ಮಾಡಿಕೊಂಡೆ, ಸ್ವಲ್ಪ ತೆಳುವಾಗಿ ಸಾಂಬಾರು ಥರ ಗ್ರೇವಿ ಥರ ಇರಲಿ ಅಂತ ಹೇಳ್ಬಿಟ್ಟು. ಈಗ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ಅದು ಗೋಲ್ಡನ್ ಕಲರ್ ಬಂದಾದಮೇಲೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ. ಜೊತೆಗೆ ಬೇಗ ಮಾಡಿಬಿಡ್ತೀನಿ, ನಮ್ಮ ಅಮ್ಮನ ಥರ ನಿಧಾನ ಮಾಡೋದಿಲ್ಲ. ಬಟ್ ಅಮ್ಮ ತುಂಬ ನಿಧಾನ ಮಾಡ್ತಾರೆ. ಅಮ್ಮ ಮನೆಗೆ ಬಂದರೆ ಅಡುಗೆ ತಿಂಡಿ ನಾನೇ ಮಾಡೋದು. ನಮ್ಮ ಮನೇಲಿದ್ದರೂ ನಾನೇ ಮಾಡ್ತೀನಿ. ಕೆಲವೊಂದು ಸತಿ ನಮ್ಮ ಮನೆಯವ್ರ ಕೈಲೇ ಮಾಡಿಸ್ಕೊತೀನಿ. ನಮ್ಮ ಮನೆಯವರು ತುಂಬ ನಾನ್ ವೆಜ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಆಮೇಲೆ ನಾನು ಚಿಕನ್ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇದು ನನಗೆ ಈ ಥರ ಲೆಗ್ ಪೀಸ್ ಈ ಥರ ದಪ್ಪ ದಪ್ಪಗಿದ್ರೆ ಇಷ್ಟ, ಹಿಡ್ಕೊಂಡು ತಿನ್ನೋ ಥರ. ಹಾಗಾಗಿ ಹಾಗೇ ಹೇಳಿದ್ದೆ, ಅದೇ ಥರನೇ ಬುಕ್ ಮಾಡಿದ್ದೆ, ಅದೇ ಥರನೇ ಬಂದಿತ್ತು. ನೋಡ್ತಾ ಇರ್ಬೋದು, ಚಿಕನೆಲ್ಲ ಫ್ರೈ ಆಗ್ತಾಯಿದೆ. ಅದು ಆ್ಯಕ್ಚುಲಿ ನೀರು ಬಿಡ್ಕೋಬೇಕು. ಅಲ್ಲಿವರೆಗೂ ನಾವು ಉರಿನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಒಂದು 3-4 ಮಿನಿಟ್ಸ್ ಬಿಟ್ಟು ಮತ್ತೆ ತಿರುಗಬೇಕು, ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ಹಾಗಾಗಿ ನಾನು ಮತ್ತೆ ತೆಗೆದು ಈ ಥರ ಕೈ ಆಡಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕೆಳಗಡೆ ಎಲ್ಲ ನೀರು ಹೇಗೆ ಬಿಡ್ಕೋತಾ ಇದೆ ಅಂತ. ಉಪ್ಪು ಹಾಕಿರೋದ್ರಿಂದ ಬೇಗ ಚಿಕನ್ನಲ್ಲಿರೋ ನೀರಿನಂಶ ಎಲ್ಲ ಬಿಟ್ಕೊಂಡು ಜಿಡ್ಡಿನಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಈ ಥರ ಎಲ್ಲ ಚೆನ್ನಾಗಿ ನಾವು ಕೈ ಆಡಿಸಿ ಮತ್ತೆ 1-2 ನಿಮಿಷ ಮುಚ್ಚಿ ತೆಗೆದು ಈ ಥರ ಕೈ ಆಡಿಸಿದ್ರೆ ಬೇಗ ಬೇಯುತ್ತೆ. ಯಾಕಂದರೆ ಒಂದು ಲೇಯರ್ ಕೆಳಗಡೆ ಲೇಯರ್ ಬೆಂದಿರುತ್ತೆ, ಮೇಲ್ಗಡೆ ಲೇಯರ್ ಬೆಂದಿರೋದಿಲ್ಲ. ಹಾಗಾಗಿ ತಿರುವಾಕಿ ನಾವು ಇದು ಮಾಡಬೇಕು. ಆಮೇಲೆ ಈ ಥರ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ವ, ಅದನ್ನು ನಾವು ಈ ಚಿಕನ್ ಆಗಿರುತ್ತಲ್ವ ಅದರೊಳಗೆ ಹಾಕ್ಕೋಬೇಕು. ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಚಿಕನ್ಗೆ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಕೈ ಆಡಿಸಿ ನಾವು ಒಂದು 5 ಮಿನಿಟ್ಸು ಮುಚ್ಚಬೇಕು. ಸೊ ಆ ಥರ ಮುಚ್ಚಾದಮೇಲೆ ಈ ಥರ ನೀರು ಈಗಲೇ ಹಾಕಕ್ಕೆ ಹೋಗಬಾರ್ದು. ಎಣ್ಣೆ ಎಲ್ಲ ನೋಡಿ ಸೈಡೆಲ್ಲ ಬಿಡ್ಕೊತಾ ಇದೆಯಲ್ಲ, ಈ ಥರ ಎಣ್ಣೆ ಬಿಡ್ಕೊಂಡು ಆದಮೇಲೆ ಆ ಜಾರಿಗೆನೇ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಈ ಥರ ಮಿಕ್ಸ್ ಮಾಡಬೇಕು. ಒನ್ ಟೈಮ್ ಮಿಕ್ಸ್ ಮಾಡಿದ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಮುಚ್ಚಿ ಮತ್ತೆ ನಾವು ನೋಡಬೇಕು. ಹಸಿ ವಾಸನೆ ಹೋಗಿದೆ ಅಂತ ಅನ್ಸಿದ್ಮೇಲೆ ನಾವು ಅದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ ಆ್ಯಕ್ಚುಲಿ ನಾನು ರುಬ್ಬಾಗೆ ಹಾಕಿದ್ದೀನಿ. ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಚಿಕನ್ ಫ್ರೈ ಪೌಡರ್ ಇರುತ್ತಲ್ವ, ಅದನ್ನು ಈ ಟೈಮಲ್ಲಿ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಮತ್ತೆ ಇನ್ನು 5 ಮಿನಿಟ್ಸ್ ಬಿಟ್ಟರೆ ಮುಗೀತು, ಚಿಕನ್ ರೆಡಿ. ಆಮೇಲೆ ನನ್ನ ತಂಗಿ ಬಂದಿದ್ದ ತಕ್ಷಣವೇ ನಾವು ಊಟಕ್ಕೆ ಕೂತ್ಕೊಂಡ್ವಿ. ಖಡಕ್ ರೊಟ್ಟಿ ಜೊತೆ ಫ್ರೈ ಮತ್ತು ಸ್ವಲ್ಪ ರೈಸ್ ಮಾಡಿದರು ಅಮ್ಮ. ಇಷ್ಟು ತಿನ್ನೋ ಅಷ್ಟೊತ್ತಿಗೆ ಸುಸ್ತಾಯಿತು. ನೋಡ್ತಾ ಇರ್ಬೋದು, ನನ್ನ ಮಗ ಲೆಗ್ ಪೀಸ್ ಹಾಕಿಸ್ಕೊಂಡು ನನಗೆ ಹಾಕ್ಬಿಟ್ಟಿದ್ದಾನೆ. ಅದಾದಮೇಲೆ ನಾವು ಕಸ ಎಸ್ಬಿಟ್ಟು ಒಂದು ವಾಕ್ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಮ್ಮ ಇಲ್ಲೇ ಕಸ ಹಾಕ್ತಾರೆ. ಎಲ್ಲರೂ ಈ ಕ್ವಾರ್ಟರ್ಸಲ್ಲಿರೋರು ಈ ಥರ ಒಂದು ತೊಟ್ಟಿ ಥರ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಕಸ ಹಾಕ್ತಾರೆ. ಒನ್ ಡೇ ಬಂದುಬಿಟ್ಟು ಇಲ್ಲಿ ಕ್ವಾರ್ಟರ್ಸಲ್ಲಿರೋರೇ ಕಸ ಎಲ್ಲ ತೊಗೊಂಡೋಗ್ತಾರೆ. ಇಲ್ಲಿ ಅಂಗಾಳಮ್ಮ ಪರಮೇಶ್ವರಿ ದೇವಸ್ಥಾನ ಇದೆ, ಬಟ್ ಇದಕ್ಕೆ ಹೋಗಬೇಕು ಅಂದರೆ ನಾವು ಆ ಸೈಡಿಂದ ಹೋಗಬೇಕು, ಇಲ್ಲಾಸಿ ಹೋಗೋದಕ್ಕಾಗೋದಿಲ್ಲ. ನನ್ನ ತಂಗಿ ಅಪ್ಪು ಅಮ್ಮು ಮುಂದೆ ಹೋಗ್ತಾ ಇದ್ದಾರೆ. ಅವಳು ನಾನು ಚಿಕ್ಕಿ ಕೈ ಅಂತ ಅವರಿಬ್ಬರು ಕಿತ್ತಾಡ್ತಾರೆ. ಯಾವಾಗೇ ಆಚೆ ಬಂದ್ರೂ ಅವರು ಹೀಗೆ ಕಿತ್ತಾಡ್ಕೊಂಡೆ ವಾಕಿಂಗ್ ಹೊರಡ್ತಾರೆ. ಸೊ ಅದಾದಮೇಲೆ ವಾಕಿಂಗ್ ಹೋಗೋಣ ಅಂತೇಳ್ಬಿಟ್ಟು ಸ್ವಲ್ಪ ದೂರ ಹೋಗ್ತಾ ಇದ್ದೀವಿ. ಅಮ್ಮು ಅಪ್ಪು ಎಲ್ಲರೂ ಹೋಗ್ತಾನೇ ಇದ್ದಾರೆ. ತುಂಬ ಆಲ್ರೆಡಿ 10:30 ಆಗಿತ್ತು, 10 o'clock 10:30 ಹತ್ತತ್ರ ಆಗಿತ್ತು. ಬಟ್ ಆದರೂ ನೋಡಿ ಎಲ್ಲರೂ ವಾಕ್ ಮಾಡ್ತಾಯಿದ್ದಾರೆ, ಲೇಡೀಸ್ ಎಲ್ಲರೂ. ಇಲ್ಲಿ ಭಯ ಇರೋದಿಲ್ಲ, ಯಾಕಂದರೆ ಔಟರ್ಸ್ ಯಾರೂ ಎಂಟ್ರಿ ಇರೋದಿಲ್ಲ ಅಲ್ವಾ, ಹಾಗಾಗಿ ಇಲ್ಲೇನು ಭಯ ಅನಿಸೋದಿಲ್ಲ. ಜೊತೆಗೆ ನಾವು TV ಆನಲ್ಲೇ ಬಿಟ್ಟು ಬಂದಿದ್ದೆ. ರಾಕ್ಷಸಡು ಅನ್ನೋ ಮೂವಿ ಬಂದಿತ್ತು, ಆ ಮೂವಿ ನೋಡಿಕೊಂಡು ನಾವು ಕೂತಿದ್ವಿ. ಬಟ್ ವಾಕ್ ಹೋಗಬೇಕು ಅಲ್ವಾ, ಚಿಕನ್ ತಿಂದಾದ್ಮೇಲೆ ಸ್ವಲ್ಪ ಡೈಜೆಷನ್ ಆಗಬೇಕು ಅಂದ್ಬಿಟ್ಟು ಒಂದು ವಾಕ್ ಹೋಗೋಣ ಅಂತೇಳಿ ಹೊರಟ್ವಿ. ಅಲ್ಲಿ ವಾಕ್ ಹೋಗಿ ನಾನು ಯಶು ಎಲ್ಲ ಒಂದು ಸೆಲ್ಫಿ ತಗೋತಾ ಇದ್ವಿ. ಅಮ್ಮ ಅಲ್ಲಿ ಕೂತಿದ್ರು. ಮತ್ತು ಅಲ್ಲಿಂದ ನಾವು ಮನೆ ಕಡೆಗೇ ಹೊರಟ್ವಿ.
ಈ ಥರ ಊಟ ಮಾಡಿ ಒಂದು ವಾಕ್ ಹೋಗಿ ಫ್ರೆಶ್ ಏರ್ ತೊಗೊಂಡ್ರೆ ಮೈಂಡು ಫ್ರೀ, ಜೊತೆಗೆ ಬಾಡಿಗೆ ಎಕ್ಸಸೈಸ್ ಕೂಡ ಆಗುತ್ತೆ, ರಿಲೀಫ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಯಾರಿಗೆಲ್ಲ ಹೀಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಕೂಡ ಮಾಡಿ. ಆಮೇಲೆ ಮನೆ ಕಡೆ ಹೊರಟ್ವಿ. ಕತ್ಲೆ ಆಗಿತ್ತು, ನೋಡ್ತಾ ಇರ್ಬೋದು ಟಿ ವಿ ಆನಲ್ಲೇ ಇದೆ. ಟಿ ವಿ ಆನಲ್ಲೇ ಇಟ್ಬಿಟ್ಟೇ ಹೋಗಿದ್ವಿ, ಅಡ್ವರ್ಟೈಸ್ ಬಂದಿತ್ತು ಅಂತ ಹೋಗಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು.